ಮೈಕೈ ನೋವಿಗೆ ಈಗ ನಾವು ಎಲ್ಲೆಲ್ಲ ಔಟ್ಸೈಡ್ ಎಲ್ಲ ಹೋಗ್ತಾ ಇರ್ತೇವೆ, ಇಲ್ಲಿ ಮನೆಯಿಂದ ಫೋನ್ ಮಾಡಿ ಮೈಕೈ ನೋವು ಆ ಎಣ್ಣೆ ಬೇಕು ಈ ಎಣ್ಣೆ ಬೇಕು ಅಂತ ಹೇಳಿ ನಾವು ಸಡನ್ ಆಗಿ ತಂದು ಕೊಡ್ಲಿಕ್ಕೆಲ್ಲ ಆಗುದಿಲ್ಲ. ಅದಕ್ಕೆ ಇಷ್ಟೆಲ್ಲ ಔಷಧಿಗಳು, ಆಯುರ್ವೇದಿಕ್ ಗಿಡಮೂಲಿಕ ಔಷಧಿಗಳು ಮನೆಯಲ್ಲೇ ಇರ್ಲಿ, ಅಮ್ಮನಿಗೆ ಇರ್ಲಿ ಅಂತ ಹೇಳಿ ಇಷ್ಟು ತಂದು ಕೊಟ್ಟಿದ್ದೇನೆ. ಹೇಳಿರೋದೊಂದು ನೋಡಿ, ಇದರಲ್ಲಿ ಎಂತ ಮಾಡಿದಾರೆ ನೋಡಿ, ಫಸ್ಟ್ ಎಂತ ಬರೆದಿದ್ದಾರೆ ನೋಡಿ ತೊಟ್ಟೆಯಲ್ಲಿ, ಫಾರ್ ಯು ಅಂಡ್ ಫಾರ್ ಯುವರ್ ಮದರ್. ಹೇಗೆ ಕಳಿಸಿಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ನಿಮಗೆ. ಇಲ್ಲದ್ರೆ ನನಗೆ ಇಷ್ಟು ನಾನು ತರಿಸಿದ ಮೇಲೆ ನನಗೆ ಇದನ್ನು ವಿಡಿಯೋ ಮಾಡಿ ಹಾಕಬೇಕು ಅಂತ ಇರಲಿಲ್ಲ, ಆದ್ರೂ ಕೂಡ ಹಾಕಿದ್ದೇನೆ. ನನ್ನ ಅಮ್ಮನಂತೆ ಎಲ್ಲರೂ ಕೂಡ ಅವರಿಗೆ ನೋವಿದ್ರೆ ಕಡಿಮೆ ಆಗಲಿ ಅಂತ ಅಲ್ಲ. ಎಸ್, ಸೊ ನಿಮಗೆ ಬೇಕಿದ್ರೆ ದಯವಿಟ್ಟು ತಕೊಳ್ಳಿ ಅಲ್ಲ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್ ಹೇಳಿ ಅವರಿಗೆ ಒಂದು. ಓಕೆ, ಎಲ್ರಿಗೂ ನಮಸ್ಕಾರ, ನಮಸ್ತೆ. ನಾನು ಮತ್ತೆ ಅಮ್ಮ ಇಬ್ರು ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಯಾವ ವಿಡಿಯೋ ಅಂತ ಹೇಳಿದ್ರೆ, ನಾನು ಒಂದು 5-6 ತಿಂಗಳ ಹಿಂದೆ ಮೂಡಬಿದ್ರೆಯಲ್ಲಿ ಹೋಗಿ ಒಂದು ಆಯುರ್ವೇದಿಕ್ ಶಾಪ್ ಇದ್ದು ವಿಡಿಯೋವನ್ನ ಮಾಡಿದೆ, ಸಂಜೀವಿನಿ ಆಯುರ್ವೇದಿಕ್ ಶಾಪ್ ಅಂತ. ಸೊ ಮತ್ತೆ ಅವರ ಮನೆಯಲ್ಲಿ ಕೂಡ ಬಂದು ವಿಡಿಯೋವನ್ನ ಮಾಡಿದ್ದೆ. ಅಲ್ಲಿ ವಿಡಿಯೋ ಯಾವುದು ಅಂತ ಹೇಳಿದ್ರೆ, ಯಾಕೋಸ್ಕರ ಅಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ಒಂದು ಎಕ್ಕಮಾಲೆ ಎಣ್ಣೆಯನ್ನ ತಯಾರು ಮಾಡ್ತಾರೆ. ಅದು ಹೊರಲೇಪನ ಅಂದ್ರೆ ಎಕ್ಸ್ಟರ್ನಲ್ ಯೂಸ್. ಅದು ಏನಾದರೂ ನಮ್ಮ ಮೈ ಮೇಲೆ ಇರ್ತಕ್ಕಂತಹ ನೋವುಗಳೆಲ್ಲ ಇದ್ರೆ ಅದನ್ನು ಕಡಿಮೆ ಮಾಡತಕ್ಕಂತಹ ಎಣ್ಣೆ ಅಂತ ಹೇಳಿ ವಿಡಿಯೋನ ಮಾಡಿದೆ. ಸಾಕಷ್ಟು ಮಂದಿ ಅದನ್ನ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿದ ಹೊತ್ತು ಕೆಲವು ಬಾಟಲ್ಸ್ಗಳನ್ನ, ಅಂದ್ರೆ ಸಣ್ಣ ಸಣ್ಣ ಬಾಟಲ್ಗಳನ್ನ ನನಗೂ ಕೂಡ ಕೊಟ್ಟಿದ್ರು. ಅಮ್ಮ ಪ್ರತಿನಿತ್ಯವೂ ಕೂಡ ಕೆಲಸಗಳನ್ನ, ಅಂದ್ರೆ ನಮ್ಮಲ್ಲಿ ಸಾಕಷ್ಟು ದನಗಳೆಲ್ಲ ಇದೆ, ಅದು ಆಗಿರ್ಬೋದು, ಅಥವಾ ತೋಟದ ಕೆಲಸ ಹೀಗೆಲ್ಲ ಮಾಡ್ತಿರುವಾಗ ಈ ಹಳ್ಳಿ ಪ್ರದೇಶದವರಿಗೆ ಸಾಮಾನ್ಯವಾಗಿ ಮೈಕೈ ನೋವೆಲ್ಲ ಬರ್ತಕ್ಕಂಥದ್ದು ಇದ್ದದ್ದೇ. ನಾವು ಮತ್ತೆ ಟ್ಯಾಬ್ಲೆಟ್ಗಳನ್ನೆಲ್ಲ ತಿಂದು ಕಡಿಮೆ ಮಾಡಿಕೊಳ್ಳುವಂಥದ್ದಲ್ಲ. ಹೆಚ್ಚಾಗಿ ಈ ಹಳ್ಳಿ ಕಡೆಗಳಲ್ಲಿ ಏನೇ ಮೈಕೈ ನೋವುಗಳು ಬಂದರೂ ಕೂಡ ಎಣ್ಣೆಯನ್ನು ಉಜ್ಜಿ ಕಮ್ಮಿ ಮಾಡೋದಲ್ಲ. ಅಂದರೆ ನಾವು ದೇಹದ ಒಳಭಾಗಕ್ಕೆ, ಅಂದರೆ ಇಂಟರ್ನಲ್ ಏನು ತಗೊಂಡಲ್ಲ, ಎಕ್ಸ್ಟರ್ನಲ್ ಹೊರಲೇಪನ ಎಣ್ಣೆ ಏನಿದೆ ಅದನ್ನು ಉಜ್ಜಿ ಕಮ್ಮಿ ಆಗೋದು. ಸೊ ನಾನು ಅವತ್ತು ತಂದು ಕೊಟ್ಟಿದ್ದೆ. ಅದರಲ್ಲಿ ಎಂತ ಆಗಿದೆ ನಿಮಗೆ? ಅಲ್ಲಿ ಎಕ್ಕಮಲೆ ಎಣ್ಣೆನ ತಂದು ಕೊಟ್ಟಿದ್ದಲ್ಲ, ನೋವೆಲ್ಲ ಇತ್ತಲ್ಲ ಮೈಕೈ ಕಮ್ಮಿ ಆಗಿದೆ ಅಲ್ಲ? ಸೊ ಇದು ಆಕ್ಚುಲಿ ವಿಷಯವನ್ನು ತಿಳ್ಕೊಳ್ಳಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಅಮ್ಮನನ್ನು ಇಟ್ಕೊಂಡು ಪ್ರಮೋಷನ್ ವಿಡಿಯೋ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡಿ. ನನ್ನ ಅಮ್ಮನಿಗೆ ಆ ಎಣ್ಣೆ ಎಲ್ಲ ಉಜ್ಜಿ, ಅಮ್ಮ ಮಾತ್ರ ಅಲ್ಲದೆ ನಮ್ಮ ಇಲ್ಲಿ ಪ್ರೇಮಕಾಂತ ಎಲ್ಲ ಇದ್ರು, ಅವ್ರಿಗೆ ಕೂಡ ಕಡಿಮೆ ಆಗಿದೆ. ವಾಪಸ್ ನಾನು ಅಲ್ಲಿಂದ ಕೇಳಿ ತರಿಸಿಕೊಂಡಿದ್ದೇನೆ. ಅವರಿಗೆ ತುಂಬಾನೇ ಕಡಿಮೆ ಆಗಿದೆ. ಆಕ್ಚುಲಿ ಅವ್ರದ್ದು ಹೋಗಿ ಹಾಸ್ಪಿಟಲ್ ಇದ್ದೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಇದ್ದದ್ದು ಕೂಡ ಕಡಿಮೆ. ಅದು ಸುಮಾರು ಜನಕ್ಕಿದೆ. 50,000 ರೂಪಾಯಿ ಅವರು ಹೀಗೆ ಹೊರ ಮದ್ದಿಗೆ ಖರ್ಚು ಮಾಡಿ ಅದು ಗುಣ ಆಗದೆ ಪುನಃ ಅವರ ಸಂಬಂಧದವರಿಗೆಲ್ಲರಿಗೂ ಕೊಟ್ಟು ಕೂಡ, ಅಂದ್ರೆ ನರ ಸೆಳೆತಕ್ಕೆ ಒಳ್ಳೆ ಮದ್ದು ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ನಾನು ಅಲ್ಲಿಂದ ತರಿಸಿ ಅವರಿಗೆ ಕೊಟ್ಟಿದ್ದೆ, ಕಡಿಮೆ ಆಗಿದೆ. ಆಲ್ಮೋಸ್ಟ್ ಆಗಿ ಅವರಿಗೆ ಎಲ್ಲಿ ಹೋಗಿದ್ರು ಕೂಡ ಒಂದು ಸಣ್ಣ ಬಾಟಲ್ ಇಟ್ಕೊಂಡೇ ಹೋಗ್ತಾರೆ. ಹಾಗಿರುವಾಗ ನನ್ನ ಅಮ್ಮನಿಗೆಲ್ಲ ಅದು ಕಡಿಮೆ ಆಗಿದೆ. ಯಾರಿಗಾದ್ರೂ ಈ ಮೈಕೈ ನೋವು ಅಥವಾ ತೊಂದರೆಗಳು ಏನಾದರೂ ಸುಮಾರು ವರ್ಷದಿಂದ ಇದ್ರೂ ಕೂಡ ಒಂದು ಬಾರಿ ಇದನ್ನು ಹಚ್ಚಿ ನೋಡಿ, ಕಡಿಮೆ ಆಗ್ಬೋದು, ದೊಡ್ಡ ರೇಟ್ ಏನಿಲ್ಲ, ಅಂದ್ರೆ ಉಪಯೋಗ ಆಗ್ಲಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು ಅಲ್ಲ. ಸೊ ಅದಕ್ಕೆ ನಾನು ವಾಪಸ್ ಅಲ್ಲಿಂದ ತರಿಸಿಕೊಂಡಿದ್ದೇನೆ ನೋಡಿ. ಈ ಸಲ ಈ ಹಿಂದೆಲ್ಲ ನಾನು ತರಿಸಿಕೊಂಡು ಕಡಿಮೆ ಬಾಟಲ್ ತರಿಸಿದ್ದೆ. ಈ ಸಲ ಅವರದ್ದು ಬೇರೆ ಒಂದು ಬಾಟಲ್ ಇದೆ. ಸೊ ಇದು ಯಾವುದು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ಹಾಕ್ತೇನೆ ಡೀಟೇಲ್ ಆಗಿ. ಇದು ದಯವಿಟ್ಟು ತಿಳ್ಕೊಳ್ಳಿ. ಇದು ನಿಮಗೆ ಅವಶ್ಯಕತೆ ಇದ್ರೆ, ಈ ರೀತಿಯ ಪ್ರಾಬ್ಲಮ್ಸ್ಗಳು ಏನಾದರೂ ನಿಮಗೆ ಇದೆ ಅಂತ ಹೇಳಿದ್ರೆ ಈ ಎಣ್ಣೆಯನ್ನ ನೀವು ತರಿಸಿಕೊಳ್ಬೋದು. ನೋಡಿ, ಎಕ್ಕಮಾಲೆ ಹತ್ತಿರದಿಂದ ನೋಡಿ, ಎಕ್ಕಮಾಲೆ ಎಣ್ಣೆ ನೋವು ನಿವಾರಕ ತೈಲ ನೋಡಿ ಹೀಗಿದೆ. ಇದರ ಸಂಜೀವಿನಿ ಎಕ್ಕಮಾಲೆ ಎಣ್ಣೆ ಅಂತ ಇದೆ, ಸಂಜೀವಿನಿ ಎಕ್ಕಮಾಲೆ ಎಣ್ಣೆ ಅಂತಲೇ ಇದೆ. ಅದರ ಮೊಬೈಲ್ ನಂಬರ್ ಕೂಡ ಇದೆ, ಅದನ್ನು ಹಾಕಿರ್ತೇನೆ. ಸೊ ಈ ರೀತಿ ಎಣ್ಣೆ ಇದೆ ನೋಡಿ. ಇದನ್ನು ಹಚ್ಚಿಕೊಂಡ್ರೆ ಆಯ್ತು, ಯಾವುದೇ ನೋವು ಇರಲಿ ಹಚ್ಚಿಕೊಂಡು ನೋಡಿ, ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ. ಮತ್ತೆ ನಮಗೆ ನಂಬಿಕೆ ಕೂಡ ಬೇಕು ಅಲ್ಲ. ಇದು ಕೂಡ ನಾವು ತಂದಿದ್ದೆ, ಇದೇ ಬೇಕು ಅಂತ ಮತ್ತೆ ಮತ್ತೆ ಹೇಳಿದ್ದೆ ಅಲ್ಲ, ಇದನ್ನು ಕೂಡ ತರಿಸ್ಬೇಕು ಅಂತ ಹೇಳಿದ್ದನ್ನೆಲ್ಲ ಇಟ್ಕೊ. ಇದಾಯ್ತಾ, ಕತ್ರಿಯಲ್ಲಿ ಉಂಟು ಇಲ್ಲಿ. ಇದರಲ್ಲಿ ಬೇರೆ ಏನಿದೆ, ಸಂಜೀವಿನಿ ಎಕ್ಕಮಾಲೆ ಎಣ್ಣೆ ಅಂತಲೇ ಇರೋದು, ತರಿಸಿಕೊಳ್ಬೋದು. ಹಾಗೆ ನೋಡಿ ಇಷ್ಟು ತರಿಸಿದ್ದೇನೆ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಿ ಇದರಿಂದ ಎಷ್ಟು ಉಪಯೋಗಗಳಿದೆ ಅಂತ. ಇಷ್ಟು ತರಿಸಿದ್ದೇನೆ. ಇಷ್ಟು ತರಿಸಿರೋದ್ರ ಉದ್ದೇಶ ಅಂತ ಹೇಳಿ, ಇದರಿಂದ ಕಡಿಮೆ ಇಟ್ಕೊಳ್ಳಿ. ಆಕ್ಚುಲಿ ನನಗೆ ಮಾತ್ರ ಅಲ್ಲ, ಯಾರಿಗೆ ನೋಡಿ. ಮತ್ತೊಂದು ಇದು ನರ ಸೆಳೆತಕ್ಕೆ ತುಂಬಾನೇ ಒಳ್ಳೇದಾಗ್ತದೆ ಮಾತ್ರ. ಇದನ್ನು ಮತ್ತೆ 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 ಹೇಳಿಸಿ ಅವ್ರ ಪ್ರೇಮ ಕೆಲಸ ನೋಡಿ ಈ ರೀತಿ ಇದೆ, ಹೀಗೆ ಇದೆ ನೋಡಿ. ಓಕೆ, ಇದಕ್ಕೆ ನಮ್ಮ ಊರಿನಲ್ಲಿ ಕೂಡ ಸಿಗ್ತದೆ, ನಮ್ಮ ಸುಳ್ಳ್ಯದಲ್ಲಿ ಕೂಡ ಸಿಗ್ತದೆ, ವಿಶ್ವ ಸ್ಟೋರ್ ಅಲ್ಲೆಲ್ಲ ಇದೆ. ಸೊ ಅಥವಾ ನಾನು ಹಾಕಿರೋ ನಂಬರಿಗೆ ಕರೆಯನ್ನ ಮಾಡಿ ತರಿಸಬಹುದು. ಹೀಗೆ ಇದೆ. ಮತ್ತೆ ನೋಡಿ, ಇದು ಒಂದು ಮನೆಯಲ್ಲಿರುವಂತ ಸಾಕಷ್ಟು ಮಂದಿ ಹಳ್ಳಿಯವರಿಗೆಲ್ಲ ಇದು ಉಪಯೋಗ ಆಗ್ಬೋದು ಅಂತ. ಇದು ಮತ್ತೊಂದು ನೋಡಿ,
ಪೇನ್ ರಿಲೀಫ್ ಆಯಿಲ್ ಅಂತ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಆಯುರ್ವೇದಿಕ್ ಎಣ್ಣೆ ಇದು ಕೂಡ ಇದೆ. ಇದ್ರಲ್ಲಿ ನಿಮಗೆ ಇದು ಜಸ್ಟ್ ಇಷ್ಟೇ ಇರೋದು. ಈ ಎಣ್ಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದು ನೋವಿರೋ 5-10 ನಿಮಿಷಗಳ ಕಾಲ ಎಣ್ಣೆಯನ್ನು ಹಚ್ಚಿ 5 ಗಂಟೆಗಳ ನಂತರ ಬಿಸಿ ನೀರನ್ನು ತೊಳೆಯಿರಿ. ನೋಡಿ, ಈ ಎಣ್ಣೆ ಆಗಿರ್ಬೋದು ಅಥವಾ ನಿಮಗೆ ಇದರಲ್ಲಿ ಯಾವುದರ ಅವಶ್ಯಕತೆ ಇದೆ ಅದೆಲ್ಲವನ್ನ ಕೂಡ ಪಡ್ಕೊಳ್ಳಿ. ಬೇಕಿದ್ದರೆ ಅದರ ಪ್ರಾಬ್ಲಮ್ಸ್ಗಳಿದ್ದರೆ ಇದೆಲ್ಲನೂ ಕೂಡ ಮತ್ತು ಎಲ್ಲ ಇದೆ ಇದರಲ್ಲಿ, ಯಾವುದಿಲ್ಲ ಅಂತ ಹೇಳಿಲ್ಲ. ಸ್ಪೆಷಲ್ ಸಂಜೀವಿನಿ ನೋವಿನ ಎಣ್ಣೆ ಅಂತೇಳಿ ಹಾಕಿದ್ದಾರೆ ಇದು. ಓಕೆ, ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ ಕಳಿಸಿ ಕೊಟ್ಟಿದ್ದಾರೆ ನಾನು ಹೇಳಿರೋದಕ್ಕೆ. ಇದು ಮತ್ತೊಂದು ಇದು ಮತ್ತೊಂದು ನೋಡಿ, ಸಂಜೀವಿನಿ ಎಕ್ಕಮಾಲೆ ಎಣ್ಣೆ ನೋವು ನಿವಾರಕ ತೈಲ. ನಿಮಗೆ ಯಾವುದು ಬೇಕು ಅದನ್ನು ಒಂದ್ಸಲ ಕಾಲ್ ಮಾಡಿ ಕೇಳಿ ತಗೊಳ್ಳಿ. ನಾ ಹೇಳಿದ್ದು ನೋವಿನ ಎಣ್ಣೆ ಕಳಿಸಿಕೊಡಿ ಅಂತ ಹೇಳುವಾಗ ಇಷ್ಟು ಕಳಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಸಂಜೀವಿನಿಯ ನನ್ನ ಬ್ರದರ್ಸ್ ಇದು ನೋಡಿ, ಶುದ್ಧ ಗಿಡಮೂಲಿಕ ನಾಟಿ ಔಷಧ, ಪಾರಂಪರ್ಯ ನಾಟಿ ವೈದ್ಯರವರು. ಅಸ್ತಮ, ದಮ್ಮು, ಕೆಮ್ಮು, ನೇವಸ, ಉಬ್ಬಸ, ಎಲರ್ಜಿ, ಶೀತ, ಕಫಕ್ಕೆ ಈ ರೀತಿಯ ಒಂದು ಹುಡಿ ಕೂಡ ಕಳಿಸಿಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ನನ್ನ ಅಮ್ಮನಿಗೆ ಅವತ್ತಿಗೆ ನೇವಸ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಅಸ್ತಮ ಇತ್ತು, ಸೊ ಅದಕ್ಕೆ ಕೂಡ ಒಂದು ಇರಲಿ ಅಂತ. ಸೊ ಟ್ರೀಟ್ಮೆಂಟ್ಸ್ ಇದು ನೋಡಿ, ಸಂಜೀವಿನಿ ಭೃಂಗ ನೆಲ್ಲಿಕಾಯಿ ಎಣ್ಣೆ. ಇದು ಯಾಕೆ ಗೊತ್ತುಂಟ, ಶುದ್ಧ ತೆಂಗಿನಕಾಯಿಯಿಂದ ತಯಾರಿಸಿದ್ದಾರೆ. ಇದು ತಲೆನೋವು, ತಲೆ ಸಿಡಿತ, ತಲೆಭಾರ, ತಲೆ ತಿರುಗುವುದು ಅದಕ್ಕೆಲ್ಲ ಇದು ಯೂಸ್ ಆಗ್ತದೆ. ಹಾಗೆ ಹೇಳಿರೋದೊಂದು ನೋಡಿ, ಇದರಲ್ಲಿ ಎಂತ ಮಾಡಿದ್ದಾರೆ ನೋಡಿ, ಫಸ್ಟ್ ಎಂತ ಬರೆದಿದ್ದಾರೆ ನೋಡಿ ತೊಟ್ಟೆಯಲ್ಲಿ, ಫಾರ್ ಯು ಆ್ಯಂಡ್ ಫಾರ್ ಯುವರ್ ಮದರ್. ಹೇಗೆ ಕಳಿಸಿಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ ಯು ನಿಮಗೆ. ನೋಡಿ ಇದರಲ್ಲಿ ಕೂಡ ಇಕೊಳ್ಳಿ, ಫಾರ್ ಯುವರ್ ಸೆಲ್ಫ್ ಅಂತ ಮಾಡಿದ್ದಾರೆ. ಅಂದರೆ ಇದನ್ನ ಕೇಳಿದೆ ಅಮ್ಮನಿಗೆ, ಅದೇ ದಮ್ಮು, ಅಸ್ತಮ ಹೀಗೆಲ್ಲ ಸ್ವಲ್ಪ ಇದೆ, ಕೆಲವೊಂದು ಸಂದರ್ಭದಲ್ಲಿ ಅಲರ್ಜಿಲೆಲ್ಲ ಬರ್ತದೆ, ಅದಕ್ಕೆ ಅಂತೇಳಿ ಬರೆದು ಕಳಿಸಿದ್ದಾರೆ. ಸೊ ಅವರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತೇ ಓಪನ್ ಮಾಡಿದ್ದು, ಇದರಲ್ಲೇನೋ ಬರೆದಿದ್ದಾರೆ, ಫಾರ್ ಯುವರ್ ಸೆಲ್ಫ್ ಪೈನ್ ಆಯಿಲ್, 3 ಬಗೆಯ ಎಣ್ಣೆಯನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಅಂತ ಮಾಡಿದ್ದಾರೆ. ಇದರಲ್ಲಿ ನೋಡಿ, ಇದರಲ್ಲಿರೋದು 3 ಬಗೆಯ ಎಣ್ಣೆ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಇದು ಮಾಡಬೇಕು ಅಂತ. ಮತ್ತು ಇದರಲ್ಲಿ ನೋಡಿ ಎಷ್ಟು ಚಂದ ಬರೆದು ಕೊಟ್ಟಿದ್ದಾರೆ ಅಂದರೆ, 2 ಗಂಟೆಯ ನಂತರ ಬಿಸಿ ನೀರಿನಲ್ಲಿ ಶಾಖ ಕೊಡಿರಿ, ಏನೇ ನೋವಿರಲಿ ಕಡಿಮೆ ಆಗ್ತದೆ. ನಿಜವಾಗ್ಲೂ ಸಂಜೀವಿನಿ ಎಕ್ಕಮಲೆ ಎಣ್ಣೆ ಅವರು ನಾನು ಹೋಗಿ ಅವತ್ತು ಮಾಡಿರೋ ವಿಡಿಯೋ ಮಾತ್ರ ಅಲ್ಲ, ಆ ನಂತರವೂ ಕೂಡ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅಮ್ಮ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಅಲ್ಲ ಅಲ್ಲ ನಿಜವಾಗ್ಲೂ. ಯಾಕೆಂತ ಹೇಳಿದ್ರೆ ನಮ್ಮ ಈ ಮೈಕೈ ನೋವಿಗೆ ಈಗ ನಾವು ಎಲ್ಲೆಲ್ಲ ಔಟ್ಸೈಡ್ ಎಲ್ಲ ಹೋಗ್ತಾ ಇರ್ತೇವೆ, ಇಲ್ಲಿ ಮನೆಯಿಂದ ಫೋನ್ ಮಾಡಿ ಮೈಕೈ ನೋವು, ಆ ಎಣ್ಣೆ ಬೇಕು, ಈ ಎಣ್ಣೆ ಬೇಕು ಅಂತ ಹೇಳಿ ನಾವು ಸಡನ್ ಆಗಿ ತಂದು ಕೊಡ್ಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ಇಷ್ಟೆಲ್ಲ ಔಷಧಿಗಳು, ಆಯುರ್ವೇದಿಕ್ ಗಿಡಮೂಲಿಕ ಔಷಧಿಗಳು ಮನೆಯಲ್ಲೇ ಇರಲಿ, ಅಮ್ಮನಿಗೆ ಇರಲಿ ಅಂತ ಹೇಳಿ ಇಷ್ಟು ತಂದು ಕೊಟ್ಟಿದ್ದೇನೆ ನೋಡಿ. ಇಷ್ಟಿದೆ. ಸೊ ನೀವು ಕೂಡ ನನ್ನಲ್ಲಿ ನೋವು ಅಂತ ಹೇಳಿದವರಿಗೆ ನಾನು ಕೊಡ್ತೇನೆ. ಹೌದು, ತುಂಬಾ ಮಂದಿ ಈಗ ಹೇಗೆ ಗೊತ್ತಾ, ಈ ಲೇಡೀಸ್ಗಳು ಅಂತ ಹೇಳಿದ್ರೆ 24 ಗಂಟೆ ಮಾತಾಡಿಕೊಂಡಿರ್ತಾರೆ ಆಚೆ ಈಚೆ ಎಲ್ಲ. ಸೊ ಅಮ್ಮ ಕೂಡ ನನಗೆ ಇದರಿಂದ ನೋವು ಕಮ್ಮಿ ಆಗಿದೆ, ಸೊ ನೀವು ಕೂಡ ಕಮ್ಮಿ ಆಗಿ ಅಂತ ಹೇಳಿ ಕೊಟ್ಟಿರೋರು ತುಂಬಾ ಜನ ಇದ್ದಾರೆ. ಇಷ್ಟು ಎಲ್ಲ ನಮಗೆ ಅಂತ ಹೇಳಿ ಅಲ್ಲ, ಈಗ ಹತ್ತಿರದಲ್ಲಿ ಯಾರಿಗೆಲ್ಲ ಕೆಲವೊಮ್ಮೆ ನೋವುಗಳಿದ್ರೆ ಬೇಕಾದ್ರೆ ಅವ್ರಿಗೆ ಕೊಡ್ತಾರೆ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇರೋದಕ್ಕೆ ಅಮ್ಮನನ್ನ ಒಟ್ಟಿಗೆ ಇರಿಸಿ ಈ ವಿಡಿಯೋನ ಮಾಡ್ತಾ ಇರೋದು, ಸುಮ್ಮನೆ ಮಾಡ್ತಿಲ್ಲ. ಮತ್ತೆ ಅವರು ಒಂದು ಪ್ರೀತಿಯಿಂದ ಕಳಿಸಿಕೊಡೋದ್ರಲ್ಲಿ ಬರೆದಿದ್ದಾರೆ ಕೂಡ ಅಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ. ನೋಡಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ, ಕರೆ ಮಾಡಿ. ಬೇಕಿದ್ರೆ ನಿಮಗೆ ಎಷ್ಟೇ ವರ್ಷದ ಹಳೆ ನೋವಿದ್ರು ಕೂಡ ಸಂಜೀವಿನಿ ಎಕ್ಕಮಾಲೆ ಎಣ್ಣೆಯನ್ನ ಅಥವಾ ಅಲ್ಲಿ ಸಿಗ್ತಕ್ಕಂಥ ಪೌಡರ್ಗಳನ್ನು ಉಪಯೋಗಿಸಿದರೆ ಕಡಿಮೆ ಆಗ್ತದೆ. ಸೊ ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು ಸೋ ಮಚ್. ಇದು ನೀವು ಕೂಡ ನಿಮಗಿರುವಂತಹ ನೋವುಗಳಿಗೆ ಇದು ರಾಮಬಾಣ ಅಂತ ನಾನು ನಂಬಿಕೆಯಿಂದ ಹೇಳ್ತೇನೆ. ನಿಮಗೆ ಕಮ್ಮಿ ಆಗಿದಲ್ಲ, ನನಗೆಂತ ನೋವು ಇರಲಿಲ್ಲ. ಇದ್ದಾಗ ಕೆಲವೊಂದ್ಸಲ ಈ ಪೇನ್ ಎಲ್ಲ ಬಂದಾಗ ನಾನು ಬಂದು ಅಮ್ಮನೊಟ್ಟಿಗೆ ಹೇಳಿ ಉಜ್ಜಿಸ್ತೇನೆ, ಅಲ್ಲಿಗೆಲ್ಲ ಕುತ್ತಿಗೆ ನೋವೆಲ್ಲ ಇರ್ತದೆ, ಕಡಿಮೆ ಆಗ್ತದೆ. ನನಗೆ ಕೂಡ ಕಡಿಮೆ ಆಗಿದೆ. ಸೊ ನಿಮಗೆ ಬೇಕಿದ್ರೆ ದಯವಿಟ್ಟು ತಕೊಳ್ಳಿ ಅಲ್ಲ. ಎಸ್, ಥ್ಯಾಂಕ್ಸ್ ಹೇಳಿ ಅವರಿಗೆ ಒಂದು. ಓಕೆ, ಸಂಜೀವಿನಿ ಎಕ್ಕಮಲೆ ಎಣ್ಣೆಯನ್ನು ನೋವಿರುವ ಜಾಗಕ್ಕೆಲ್ಲ ಉಜ್ಜಿ ತುಂಬ ನೋವೆಲ್ಲ ಕಡಿಮೆ ಆಗಿದೆ. ನನಗೆ ಮಾತ್ರ ಅಲ್ಲ, ನಮ್ಮ ಮನೆಯ ಹತ್ತಿರದವರಿಗೆ ಮತ್ತು ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಟು ಅವರಿಗೆ ಕೂಡ ಗುಣ ಆಗಿದೆ. ಆದ ಕಾರಣ ಸಂಜೀವಿನಿ ಎಕ್ಕಮಲೆ ಎಣ್ಣೆಯು ತುಂಬ ಉಪಯೋಗವಾಗಿದೆ ಅಂತ ನಾನು ಹೇಳ್ತೇನೆ. ನೀನು ಕಮ್ಮಿ ಆಗಿದೆ ಅಲ್ಲ, ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಇಲ್ಲದ್ರೆ ಯಾವುದೇ ವಿಡಿಯೋಕ್ಕೆ ಕರೆದ್ರು ಬರೋದಿಲ್ಲ, ಬಾರಿ ಕಷ್ಟ ಇದೆ ಬರಲಿಕ್ಕೆ. ಸೊ ಅದಕ್ಕೋಸ್ಕರ ವಾಪಸ್ ತರಿಸಿ ಇದು ಮಾಡಿದ್ದೇನೆ. ನಿನಗೆ ಕಮ್ಮಿ ಆಗಿದೆ, ನಿಮ್ಮ ತರಾನೇ ಯಾರಿಗಾದ್ರೂ ನೋವೆಲ್ಲ ಹೀಗೆ ಇದ್ರೆ ಎಕ್ಸ್ಟರ್ನಲ್ ಹೊರ ಲೇಪನವನ್ನ ಉಜ್ಜಿ ಕಮ್ಮಿ ಮಾಡಿಕೊಳ್ಳೋದು. ಕೊಟ್ಟವರು ತುಂಬಾ ಜನ ಕೂಡ ರಿಸಲ್ಟ್ ಒಳ್ಳೆದೇ ಉಂಟು ಅಂತ ಹೇಳಿ ಪುನಃ ಅವರಿಗೆ ಕಾಲ್ ಮಾಡಿ ಕೇಳಿ ಸುಳ್ಯದ ವಿಶ್ವ ಸ್ಟೋರಿಂದ ಸುಮಾರು ಜನದ ಪರ್ಚೇಸ್ ಕೂಡ ಮಾಡಿದ್ದಾರೆ ಅಲ್ಲಿಂದ.